ಬದಲಾಗುವ ಸಾಧ್ಯತೆ ಇದೆ. ಮಾಡಿಕೊಳ್ಬೇಕು ಅಂತ ಹೇಳೋದು, ಮಾಡಿಕೊಳ್ಳೋದಕ್ಕೆ ಆಗುತ್ತೆ, ಪ್ರಯತ್ನ ಇಲ್ಲದಿದ್ದರೆ ಆಗುತ್ತೆ, ತನ್ನಷ್ಟಕ್ಕೆ ಅದು ಆಗುವುದು, ನನ್ನ ಪಾಡಿಗೆ ಆಗ್ತದೆ, ಕಾಲಾಂತರದಲ್ಲಿ ಆಗ್ತದೆ. ನಮಗೆ ವಿಷಯ ಅರ್ಥ ಆದದ್ದಕ್ಕೆ ನಾವು ಅದಕ್ಕೆ ಪ್ರಯತ್ನ ಮಾಡಿಲ್ಲ, ನಮ್ಮ ಕಾಲದಲ್ಲಿ ಆಗ್ತದೆ, ಇರೋದ್ರಿಂದ ಕಾಲಾಂತರ ಏನೆಲ್ಲ ಆಗ್ತದೆ, ಅದು ಆಗ್ತದೆ ಎಲ್ರಿಗೂ, ಪ್ರತಿಯೊಂದು ಜೀವಕ್ಕೂ ಆಗಲೇಬೇಕಲ್ಲ, ಅದೇ ಅಲ್ಲ. ಹೌದು, ಪ್ರಯತ್ನ ಇಲ್ಲದೆ ಹೆಂಗೆ ಪ್ರಯತ್ನ ಬೇಕಲ್ಲ, ಪ್ರಯತ್ನ ಬೇಕಲ್ಲ, ಪ್ರಯತ್ನ ಬೇಕು ಅಲ್ಲ. ಪ್ರಯತ್ನ ಬೇಕು ಅಂದರೆ ಈಗ ನಿಮಗೆ ವಿಷಯ ಗೊತ್ತಾಯ್ತಲ್ಲ, ಹೀಗಿದೆ ಅಂತ, ಆ ವಿಷಯ ಗೊತ್ತಾದದ್ದಕ್ಕೆ ಏನು ಬೆಲೆ? ಅದೇ ನಿಮಗೊಂದು ವಿಷಯ ಅರ್ಥ ಆಯ್ತಲ್ಲ, ಹೀಗಿದೆ ಅಂತ, ಬದಲಾವಣೆ ಆಗಲಿಕ್ಕಿದೆ ಅಂತ, ವ್ಯಕ್ತಿತ್ವವೇ ಬದಲಾವಣೆ ಆಗಲಿಕ್ಕಿದೆ ಅಂತ ನಿಮ್ಗೆ ಆ ವಿಷಯ ಅರ್ಥ ಆಯ್ತಲ್ಲ, ಅರ್ಥ ಆದದ್ದಕ್ಕೆ ಏನು ಬೆಲೆ? ಬೆಲೆ ಏನು? ಅದೇ ಪ್ರಯತ್ನ ಮಾಡಬೇಕು. ಬೆಲೆ ಅಂದರೆ ಅದು, ಅದೇ ಅದನ್ನು ಸಾಧಿಸಬೇಕು ಅಂತ. ಸಾಧನೆ ಅಂದರೆ ಅದು ಅರ್ಥ ಆದದ್ದಕ್ಕೆ ಕೊಡಬೇಕಾದ ನ್ಯಾಯ, ಅದು ನೀವು ಪ್ರಯತ್ನಿಸಬೇಕು ಅಂತ. ಪ್ರಯತ್ನ ಮಾಡದಿದ್ರೂ ಆಗ್ತದೆ, ಪ್ರಯತ್ನ ಮಾಡದಿದ್ರು ಹಾಗೆಯೇ ಆಗ್ತದೆ, ಕಾಲಾಂತರದಲ್ಲಿ ಆಗ್ತದೆ. ಕರೆಕ್ಟ್. ಅದಕ್ಕೆ ಹೇಳುದು 84 ಲಕ್ಷ ಯೋನಿಗಳಲ್ಲಿ ಒಂದೇ ಅಂತ ಹೇಳಿದ್ರೆ ಏನು ಗೊತ್ತಿರಲಿಲ್ಲ, ಯಾರು ಹೇಳಲಿಲ್ಲ, ಏನೂ ಇಲ್ಲ. ಕಾಲಾಂತರದಲ್ಲಿ ಈಗ ಮಾನವ ಜನ್ಮ ಬಂದಿದೆ, ಈಗ ಅರ್ಥ ಆಗಿದೆ. ಈ ಹಿಂದಿನ ಜನ್ಮ ಇತ್ತು, ಆಗ ಅರ್ಥ ಆಗಿರಲಿಲ್ಲ, ಆದರೆ ಇತ್ತು, ಅದು ಇತ್ತು. ಕರೆಕ್ಟ್. ಈಗ ಅರ್ಥ ಆಗಿದೆ. ಅರ್ಥ ಆದದ್ದಕ್ಕೆ ಏನು ಪ್ರಯತ್ನ ಬೇಕು, ಪ್ರಯತ್ನ ಮಾಡಬೇಕು ಎನ್ನುವುದಕ್ಕೋಸ್ಕರ ಅರ್ಥ ಆದದ್ದು. ಪ್ರಯತ್ನ ನೀವು ಅಂದಂಗೆ ಅದು ಆಟೋಮೆಟಿಕ್ ತಾನಾಗಿನೇ ಸ್ವಲ್ಪ ನಮಗೆ ಅನಿಸ್ತದ. ಅಂದ್ರೆ ಈಗ ನಾವು ಎಷ್ಟೇ ಪ್ರಯತ್ನ ಮಾಡೋದ್ರಿ, ಜಾಗೃತ ಅವಸ್ಥೆಯೊಳಗೆ ಅಷ್ಟೇ ನಮ್ಮ ಕೈಯಾಗದ ನಮ್ಮ ಶರೀರ ರೀ. ಅದೇ ಅವಾಗ ನಮಗೆ ಆಧ್ಯಾತ್ಮ ಹೊಂದಿ ವಿಷಯದೊಳಗೆ ಮಗ್ನ ಆಗಿಬಿಡ್ತದಲ್ರಿ, ವಿಷಯಾಕಾರ ಆಗಿಬಿಡ್ತದೆ. ನಾವು ಎಷ್ಟು ಪ್ರಯತ್ನ ಮಾಡ್ಬೇಕಂದ್ರೂ ಅಂದ್ರೆ ಅಲ್ಲಿ ಮತ್ತೆ ಅಂದರೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ನಮ್ಮ ಪ್ರಯತ್ನ ಪೂರ್ತಿ ಸಫಲ ಆಗ್ತದೆ ಅಂತ ಇಲ್ಲ. ಕರೆಕ್ಟ್. ಯಾಕೆಂದರೆ ಈ ಕಾಲಾಂತರದಲ್ಲಿ ಆಗುವ ಒಂದು ಸಂಗತಿ ಉಂಟಲ್ಲ, ಅದು ಈಗಲೂ ನಮ್ಮಲ್ಲಿ ಇದೆ. ಅದು ಇದ್ದದ್ರಿಂದ ಆ ಕಾಲ ಬರುವಾಗ ಆಗ್ತದೆ ಅಂತ ಹೇಳ್ತಾರೆ. ನಮಗೆ ಪ್ರಯತ್ನ ಮಾಡಬೇಕು ಅಂತ ಅನ್ನಿಸುವುದು ಕೂಡ ನಮಗೆ ಕಾಲ ಬಂದರೆ, ಇಲ್ಲದಿದ್ರೆ ಆಗೋದಿಲ್ಲ, ಇಲ್ಲದಿದ್ರೆ ಅನ್ನಿಸೋದೇ ಇಲ್ಲ. ಏನೋ ಹೇಳ್ತಾ ಇದ್ದಾರೆ ಅಲ್ಲಿ. ಈಗ ಪ್ರತಿಯೊಬ್ಬರಿಗೂ ನೀವು ಯಾರ ಹತ್ರ ಮಾತಾಡಿದ್ರು ಕೂಡ, ಲೋಕದ ವ್ಯಕ್ತಿಗಳ ಹತ್ರ ಮಾತಾಡಿದ್ರೆ, ಜನರ ಹತ್ರ ಮಾತಾಡಿದರೆ ಅವರಿಗೆ ಬೇಕೇ ಇದೆಲ್ಲ. ಅವರಿಗೆ ವ್ಯವಹಾರ, ವ್ಯಾಪಾರ, ಅವ್ರದ್ದು ಸಾಂಸಾರಿಕ ವಿಷಯ, ಇದು ಬಿಟ್ಟರೆ ಅವರಿಗೆ ಬೇರೆ ಆಸಕ್ತಿ ಉಂಟು. ನೀವು ಪ್ರಯತ್ನ ಪಟ್ಟರೂ ಅವರಿಗೆ ಅರ್ಥ ಆಗುದಿಲ್ಲ. ಯಾಕೆ? ಅವ್ರಿಗೆ ಏನು ಗೊತ್ತೇ ಇಲ್ಲ. ಯಾಕೆ ಅರ್ಥ ಆಗಲಿಲ್ಲ? ಯಾಕೆ? ಕಾಲ ಬರಲಿಲ್ಲ. ಕರೆಕ್ಟ್. ಅರ್ಥ ಆಗೋರಿಗೆ ಬುದ್ಧಿ ಇಲ್ಲ ಅಂತಲ್ಲ, ಅವರಿಗೆ ಅರ್ಥ ಆಗೋ ಸಾಮರ್ಥ್ಯ ಇಲ್ಲ ಅಂತಲ್ಲ, ಕಾಲ ಬರಲಿಲ್ಲ. ಕಾಲ ಬಂದಾಗ ಆಗ್ತದೆ. ಆದ್ದರಿಂದ ಎಷ್ಟು ಪ್ರಯತ್ನ ಮಾಡಿದರೂ ಕಾಲ ಬಂದರೆ ಮಾತ್ರ ಸಿದ್ಧಿಸುವುದು. ಅದು ನಮ್ಮ ಕೈಯಲ್ಲಿಲ್ಲ. ಆದ್ದರಿಂದ ಪ್ರಯತ್ನ ಮಾಡುವಾಗ ಈ ಭಾವನೆ ಇರಲಿ. ಏನು, ನಾನು ಮಾಡ್ತಾ ಇದ್ದೇನೆ ಅನ್ನೋ ಭಾವನೆ ಅಲ್ಲ, ಕಾಲ ಬಂದದ್ರಿಂದ ನನಗೆ ಈಗ ಇಷ್ಟಾದರೂ ಮಾಡ್ಲಿಕ್ಕೆ ಆಗಿದೆ ಅಂತ ಇರಲಿ. ಕರೆಕ್ಟ್. ಆಗ ಕಾಲವನ್ನು ಕರೆದ ಹಾಗೆ ಆಗ್ತದೆ ಅಷ್ಟೇ. ಅಂದ್ರೆ ಕಾಲದ ಸಲುವಾಗಿನೇ ಆಗದು ಭೂತಾದಿ ಪ್ರತಿಬಂಧಗಳನ್ನು ನೀಗದೆ ಅಂತ ಅಂದಾರಲ್ರಿ ಗುರುಗಳು. ಅದ್ರ ಸಂಬಂಧ ಅಂಥದ್ದು ಅಂದ್ರೆ ಎಷ್ಟು ನಾವು ಎಲ್ಲ ಇರುವುದು ಕಾಲ ಅಲ್ಲ. ಈಗ ನಾವು ಮನುಷ್ಯ ರೂಪ ನಮಗೆ ಕಾಣ್ತದೆ, ನಾವೆಲ್ಲ ಇದ್ದೇವೆ, ಎಲ್ಲರೂ ಒಂದೇ. ನಮ್ಮಲ್ಲಿ ಏನಿದೆ, ನಮ್ಮಲ್ಲಿ ಕೆಲಸ ಮಾಡೋದು ಎರಡು ಪ್ರಕೃತಿಯ ತತ್ವಗಳು. ಒಂದು ಕಾಲ, ಒಂದು ದೇಶ. ದೇಶ ಅಂದರೆ ಬಯಲು,
ಸ್ಪೇಸ್. ಗೊತ್ತು. ಹಾಂ. ನಾನು ಮಾತಾಡಬೇಕಾದ್ರೆ ನನ್ನ ಬಾಯಲ್ಲಿ ಸ್ಪೇಸ್ ಬೇಕು. ಸ್ಪೇಸ್ ಬೇಕು. ನಿಮಗೆ ಕೇಳಬೇಕಾದ್ರೆ ಕಿವಿಯಲ್ಲಿ ಸ್ಪೇಸ್ ಬೇಕು. ಸ್ಪೇಸ್ ಬೇಕು. ಜಾಗ ಬೇಕು. ಜಾಗ. ರಕ್ತ ಸಂಚಾರ ಆಗಬೇಕಾದ್ರೆ ಬೇಕು. ಸಂಚಾರ ಆಗಬೇಕಾದ್ರೆ ಜಾಗ. ಖಾಲಿ ಜಾಗ ಬೇಕು. ಹಾಂ. ಶ್ವಾಸೋಚ್ಛ್ವಾಸ ಮಾಡಬೇಕಾದ್ರೆ ಖಾಲಿ ಜಾಗ ಬೇಕು. ಜೀವನ ಅಂದರೆ ಶ್ವಾಸೋಚ್ಛ್ವಾಸದ ಮೇಲೆ ನಿಂತಿದೆ. ಹೌದಾ? ಹಾಂ. ಶ್ವಾಸೋಚ್ಛ್ವಾಸ ಯಾವುದರ ಮೇಲೆ ನಿಂತಿದೆ? ಕಾಲದ ಮೇಲೆ. ಬಯಲಿನ ಮೇಲೆ. ಬಯಲಿನ ಮೇಲೆ. ಅದಕ್ಕೆ ವಚನಕಾರರು ಹೇಳುದು ಬಯಲು. ಹೌದು. ಬಯಲಿಲ್ಲದಿದ್ದರೆ ಶ್ವಾಸೋಚ್ಛ್ವಾಸವಿಲ್ಲ, ಗಾಳಿ ಸಂಚಾರ ಇಲ್ಲ. ಹೌದು. ಗಾಳಿ ಸಂಚರಿಸಬೇಕಲ್ಲ ನಾವು ಶ್ವಾಸೋಚ್ಛ್ವಾಸ ಮಾಡಬೇಕಾದ್ರೆ. ಹೌದು. ಆಕಾಶ. ಗಾಳಿ ಸಂಚಾರ ಮಾಡಬೇಕಾದ್ರೆ ಬಯಲು ಬೇಕಲ್ಲ, ಖಾಲಿ ಜಾಗ ಬೇಕಲ್ಲ. ಹೌದು. ಹೌದಾ? ಬೇಕು. ನೀವು ಅದನ್ನು ಲೆಕ್ಕ ಹಾಕ್ತೇವೆ. ಶ್ವಾಸೋಚ್ಛ್ವಾಸ ಎಷ್ಟು ಸಲ ಆಯಿತು ಅಂತ. ಆ ಲೆಕ್ಕ ಹಾಕುವುದು ಕಾಲ. ಇಷ್ಟಾಯಿತು, ನಿಮಗೆ ವಯಸ್ಸು ಎಷ್ಟಾಯಿತು, ಎಷ್ಟು ಆಯಿತು, ಅದೇನು ಕಾಲ, ಟೈಮ್. ಆದ್ದರಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇರುವ ಪ್ರಕೃತಿಯ ಎರಡು ಶಕ್ತಿಗಳು ಕಾಲ ಮತ್ತು ದೇಶ. ಇದನ್ನು ದೇವರು ಅಂದ್ರೆ ಇದು ಆಲ್ರೆಡಿ ವ್ಯವಸ್ಥಿತ ಆದಂಗೆ ಆಯ್ತಲ್ಲ ಇದು. ಅಂದ್ರೆ ಆಲ್ರೆಡಿ ವ್ಯವಸ್ಥಿತ ಆದಂಗೆ ಆಯ್ತಲ್ಲ. ಯಾವ ದೇಶ ಆಲ್ರೆಡಿ ವ್ಯವಸ್ಥಿತವೇ. ಕಾಲ ಬಂದಾಗ ಆಗ್ತದೆ ಅಂದ್ರೆ ಏನರ್ಥ? ಅದೇ ಡಿಸ್ಟೈನ್ಡ್. ಎವ್ರಿಥಿಂಗ್ ಇಸ್ ಡಿಸ್ಟೈನ್ಡ್. ಎಲ್ಲವೂ ಪೂರ್ವ ನಿಯೋಜಿತ. ನಾವು ಮಾಡುವುದೆನ್ನುವುದು ಭ್ರಮೆ. ನಾವು ಮಾಡುವುದೆನ್ನುವುದು ಆ ಭ್ರಾಂತಿಯು ಪೂರ್ವ ನಿಯೋಜಿತ. ಯಾವುದು ನಮಗೆ ಭ್ರಾಂತಿ ಉಂಟಾಯ್ತಲ್ಲ, ನಾನು ಮಾಡ್ತಾ ಇದ್ದೇನೆ, ನಾನು ಮಾಡಿದ ಅದನ್ನು ಅಲ್ಲಗಳಲ್ಲಿ ಭಾಳ ಕಷ್ಟ ಆಗ್ತದೆ. ನಾನು ಸಂಪಾದನೆ ಮಾಡಿದೆ, ಹಣ ಸಂಪಾದನೆ ಮಾಡಿದೆ, ನಾನು ಮನೆ ಕಟ್ಟಿದೆ, ಹೀಗೆಲ್ಲ ಮಾಡಿದೆ, ನಾನು ಮಾಡದೇ ಇರ್ತಿದ್ರೆ ಇದು ಆಗ್ತಿರಲಿಲ್ಲ ಅಂತ ನಮಗೆ ಬಹಳ ತರ್ಕಬದ್ಧವಾಗಿ ಅನ್ನಿಸ್ತದೆ. ಕರೆಕ್ಟ್. ಹಾಗೆ ಅನ್ನಿಸುವುದು ಕೂಡ ಭ್ರಾಂತಿ. ಆದ್ದರಿಂದ ಭ್ರಾಂತಿಯನ್ನು ಗೆಲ್ಲುವುದು ಬಹಳ ಕಷ್ಟ. ಯಾಕಂದರೆ ತರ್ಕಬದ್ಧವಾಗಿ ನಮ್ಮ ಯೋಚನೆಗಳು ಬಂದರೆ ನಮಗೆ ಅದನ್ನು ಬಿಡ್ಲಿಕ್ಕೆ ಆಗ್ತದಾ? ಅದು ಬಿಡ್ಲಿಕ್ಕೆ ಆಗುದಿಲ್ಲ. ಅದು ಭ್ರಾಂತಿ ಅಂತ ಅನ್ನಿಸ್ಬೇಕು, ಬೇರೆ ಎಲ್ಲ ಭ್ರಾಂತಿ ಅಲ್ಲ. ಅಂದ್ರೆ ಅದಕ್ಕೂ ನಾ ಸಾಕ್ಷಿನೇ ಇದ್ದೀರಿ ಅಂತ ಹೇಳಿ ನಮಗೆ ಅನುಭವ ಬರಬೇಕು. ಭ್ರಾಂತಿಯ ಏನೇನು ಅನುಭವ ಮಾಡಿಕೊಳ್ಳುವುದಂದ್ರೆ ಯಾವುದೋ ಒಂದು ಭ್ರಾಂತಿಯ ಸಂಗತಿಯನ್ನೇ ನಾವು ಭ್ರಾಂತಿ ಅಂತೆಲ್ಲ ಹೇಳುವುದು. ತರ್ಕಬದ್ಧವಾಗಿ ನಮ್ಮ ಮನಸ್ಸು ಯುಕ್ತಿಯುಕ್ತವಾಗಿ ಸಕಾರಣವಾಗಿ ಯೋಚನೆಗಳನ್ನು ಮಾಡ್ತದಲ್ಲ, ಇದು ನಾನು ಮಾಡಿದ್ದು, ಇದು ನನ್ನ ಮನೆ, ಇದು ಹಾಗೆ ಹೀಗೆ ಅಂತೆಲ್ಲ ಮಾಡ್ತದಲ್ಲ, ಅದನ್ನು ಎಲ್ಲರೂ ಒಪ್ಪಿಕೊಳ್ತಾರಲ್ಲ, ಲೋಕವೇ ಒಪ್ಪಿಕೊಳ್ತದಲ್ಲ, ಕಾನೂನು ಒಪ್ಪಿಕೊಳ್ತದಲ್ಲ, ಅದು ಭ್ರಾಂತಿ ಅಂತ. ತರ್ಕ ಇಲ್ಲದೇ ಇದ್ದದ್ದು ಭ್ರಾಂತಿ ಅಂತಾಗ್ಲಿಕ್ಕೆ ಕಷ್ಟ ಇಲ್ಲ. ಯಾರು ಬೇಕಾದ್ರೆ ಹೇಳ್ತಾರೆ ಆನೆ ಬಂತು ಎಲ್ಲಿ ಬಂತು, ಅದು ನಿನ್ನ ಭ್ರಾಂತಿ ಅಂತ ಹೇಳ್ತಾರೆ. ಹೌದಾ? ಮನುಷ್ಯನೇ ಬಂದ ಅಂತ ಹೇಳಿದರೆ ಅದು ಭ್ರಾಂತಿ ಆಗಲಿಕ್ಕೆ ಹೇಗೆ ಸಾಧ್ಯ? ಕಂಡು ಕಾಣ್ತದಲ್ಲ, ಅವರ ಮಾತು ಕಿವಿಗೆ ಕೇಳ್ತದಲ್ಲ, ಇದು ಭ್ರಾಂತಿ ಆಗುವುದು ಹೇಗೆ ಅಂತ ಅನ್ನಿಸ್ತದೆ. ಭ್ರಾಂತಿ ಅಂದರೆ ಏನು? ಹಾಗಾದರೆ ನಾನು ಕೇಳಿದೆ ಅಂತ ಪ್ರೀ ಡಿಸ್ಟೈನ್ಡ್ ಆದರೆ, ಮೊದಲೇ ಇದು ನಿಯೋಜಿತವಾಗಿದೆ ಅಂತ ಆದರೆ, ಆಗ ಇದು ಈಗ ಈ ಕಾಲದಲ್ಲಿ ಸಂಭವಿಸ್ತಾ ಇದೆ ಅಷ್ಟಲ್ಲದೆ ಇದು ನಾನು ಮಾಡ್ತಾ ಇದ್ದೇನೆ ಎನ್ನುವುದಲ್ಲ. ಇದು ಮಾಡಲೇಬೇಕಾಗಿದ್ದದ್ದು, ಇದನ್ನು ಮಾಡದೆ ಗತ್ಯಂತರ ಇಲ್ಲ. ಅದರಿಂದ ಇದು ಆಗುತ್ತಾ ಇದೆ. ನಾವು ಮಾಡುವುದರಲ್ಲಿ ಆಗುತ್ತಾ ಇರುವ ಒಂದು ಎಲಿಮೆಂಟ್ ಇದೆ, ಒಂದು ಸಂಗತಿ ಇದೆ, ಅದು ನಮ್ಮಿಂದ ಮಾಡಿಸ್ತದೆ. ನಾವು ಮಾಡುವುದಲ್ಲ, ಅದು ಮಾಡಿಸು, ನಮ್ಗೆ ಅದು ಗೊತ್ತಾಗುತ್ತೆ. ಗೊತ್ತಾಗದಿರುವುದು ಭ್ರಾಂತಿ. ನಾನು ಮಾಡಿದ್ದಲ್ವ ಅಂತ ಹೇಳಿದರೆ, ನಾನು ಮಾತಾಡಿದ್ದಲ್ವ, 1 ಗಂಟೆ ಮಾತಾಡಿದ್ದೇನೆ ಅಂತ ಹೇಳಿದರೆ, ಅದು ಕೇಳಿದವರು ಹೇಳ್ತಾರಲ್ಲ, ಹೌದು ಸಾಕ್ಷಿ ನಾನು ಮಾತ್ರ ಅಲ್ಲಲ್ಲ ಸಾಕ್ಷಿ, ಎಲ್ಲರೂ ಕೇಳಿದವರೆಲ್ಲ ಇದ್ದಾರಲ್ಲ ಅಂತ ಹೇಳಿದರೆ, ನೀನು ಮಾತಾಡಬೇಕಾಗಿದ್ದನ್ನು ಮಾತಾಡಿದೆ, ನಿನ್ನ ಮೂಲಕ ಮಾತು ಬಂತು, ನಾನೇ ಒಂದು ನಿಮಿತ್ತ ಅಂತ. ಅದು ಸುಖ. ನಿಜವಾದ ಸಂತೋಷ ಏನಂದ್ರೆ ಈ ಭಾರ ಉಂಟಲ್ಲ, ಈ ಕರ್ತೃತ್ವ, ನಾನು ಮಾಡಿದೆ ಎನ್ನುವ ಭಾವನೆ ಉಂಟಲ್ಲ, ಅದನ್ನು ಅಲ್ಲಿ ಇಡುದು. ಆ ಭಾರ ಯಾಕೆ ಹೊತ್ತುಕೊಡು? ಯಾಕೆಂದರೆ ಅದು ಭ್ರಾಂತಿ. ನಾನು ಮಾಡಿದ್ದು ಅಂತ ನನಗೆ ಅನ್ನಿಸುವುದಷ್ಟೇ, ನನ್ನಿಂದ ಮಾಡಲಾಗಿತ್ತು ಅಷ್ಟೇ. ಕರೆಕ್ಟ್. ಒಂದು ದೇಹ, ಒಂದು ಮನಸ್ಸು, ಎಲ್ಲರಿಗೂ ಇದೆ, ಏನೇನು ವ್ಯತ್ಯಾಸ ಇಲ್ಲ. ಆಹಾರ ಬೇಕು, ಅದು ಬೇಕು, ಎಲ್ಲ ಬೇಕು, ಎಲ್ಲರಿಗೂ
ಇದೆ. ಎಲ್ಲರಿಗೂ ಬೇಕು. ಇದು ಏನು, ಇದು ಸ್ವತಂತ್ರ ಅಲ್ಲ, ಇದೊಂದು ನಿಮಿತ್ತ. ನಿಮ್ಮ ದೇಹದ ಮೂಲಕ, ನಿಮ್ಮ ಮನಸ್ಸಿನ ಮೂಲಕ. ನಿಮ್ಮ ಅಂದರೆ ಎಂತ ಹೇಳಲಿಕ್ಕೆ ನಿಮಿತ್ತ, ಒಂದು ನಿಮಿತ್ತ ಅದು ಆಗ್ತಾ ಇದೆ. ಅದೇ ಚಾಲು ಆಗ್ತಾ ಇದೆ, ಚಾಲು ಆಗಿದೆ, ನಡೀತಾ ಇದೆ. ಅಚ್ಚ, ಕೆಟ್ಟದಾದ್ರೂ ಕೂಡ ಅಚ್ಚ ಅಂತ ಹೇಳ್ಬೇಕು. ಅಂದ್ರೆ ಈಗ ಒಟ್ಟಾರೆ ನಮಗೆ ಒಳ್ಳೇದಾದ್ರೆ ಮಾತ್ರ ಅಚ್ಚ ಅಂತಲ್ಲ ಹೇಳುದು. ಕರೆಕ್ಟ್ ಕೆಟ್ಟದೂ ಆಯ್ತು, ಕೆಟ್ಟದಾದ್ರೆ ಅಚ್ಚ ಅಂತ ಹೇಳ್ಬೇಕು. ಒಟ್ಟಾರೆ ನಮಗೆ ಏನು ಅನುಭವಕ್ಕೆ ಬರ್ತದಲ್ರಿ ಅದೆಲ್ಲ ಭ್ರಾಂತಿನೇ. ಅದು ಅನುಭವಕ್ಕೆ ಬರ್ತದಲ್ರಿ. ಅನುಭವ ಭ್ರಾಂತಿ ಅಲ್ಲ, ನಾನು ಅನುಭವ ಮಾಡಿಕೊಂಡೆ ಅನ್ನೋದು ಭ್ರಾಂತಿ. ನಾನು ಅನುಭವ ಮಾಡಿಕೊಂಡೆ ಎನ್ನುವುದು ಭ್ರಾಂತಿ. ನಾಟಕ ನೋಡಿದೆ, ನೋಡಿದ್ರೆ ನೀವು ನಾಟಕ, ಹೌದು, ಅದಲ್ಲಿ ಎಂಥದ್ದು ಇರುವುದು? ನಾಟಕ ಅಲ್ವ ಅದು? ನಾಟಕ. ನಾಟಕವು ಭ್ರಾಂತಿ. ನಾಟಕ ನೋಡಿದ್ದು, ನಾಟಕ ನೋಡಿದ್ದು ನೋಡಿದ್ದು ನಾಟಕವನ್ನಲ್ವ? ಸಂಸಾರ ನಾಟಕ ಅಂತ ಹೇಳುದು ಅದಕ್ಕೆ. ಇದು ಅರ್ಥ ಆಗುವುದಿಲ್ಲ ಜನರಿಗೆ, ಅರ್ಥ ಆಗದೆ ಒಂದು ಅರ್ಥ ಹೇಳುವುದು ಅಷ್ಟೇ, ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದು ಅರ್ಥ ಆಗುವಾಗ ಆಗ್ತದೆ, ಅರ್ಥ ಆಗ್ತದೆ, ಅರ್ಥ ಎಲ್ರಿಗೂ ಆಗ್ತದೆ. ಬಿಡುಗಡೆ ಅನ್ನೋದು ಮೋಕ್ಷ ಅಂತ ಹೇಳ್ತೇವಲ್ಲ, ನಿರ್ವಾಣ, ಅದು ಎಲ್ಲರಿಗೂ ಇದೆ, ಹಾಗೇ ಆಗ್ತದೆ. ಕಾಲ ಬಂದಾಗ ಆಗ್ತದೆ. ಈಗ ಯಾರಿಗಾದ್ರೂ ಆಯ್ತು ಅಂತ ಇಟ್ಕೊಳ್ಳಿ, ಆಗ ಅವರಿಗೆ ಕಾಲ ಬಂತು ಅಂತ ಅರ್ಥ. ಸಾರಿ ಅವರು ಪ್ರಯತ್ನಿಸಿದ್ರು ಎನ್ನುವುದು ಒಂದು ಕಾಣ್ತದೆ, ಒಂದು ಕಾಲ ಬಂತು. ಇಲ್ಲ ಯಾವುದು ಸ್ನಾನ ಮಾಡ್ತಾರೆ ಬಿಡ ಅಂದ್ರೆ ಏನು ಹೇಳ್ಬೇಕಾದ್ರೆ ವಿಚಿತ್ರ ವಿಚಿತ್ರ. ಇದು ನಮಗೆ ಭ್ರಾಂತಿ ಆಗಿತ್ತು ರೀ. ಭ್ರಾಂತಿ ಬಗ್ಗೆ ಏನು ಮಾತಾಡ್ಬೇಕಂತ ಗೊತ್ತಾಗೋದಿಲ್ಲ. ಮಾತಾಡಿ ಅಂತ ಹೇಳ್ತಾರೆ. ಹೌದೌದೌದು. ಎಂತ ಮಾತಾಡೋದು? ಅದೇ ಅದೇ ಮತ್ತೆ ಏನಂದ್ರೆ ದೇವ್ರಿಟ್ಟಾಗ ಆಗ್ಲಿ ಮಾತಾಡೋದು. ಅದು ವ್ಯವಸ್ಥಿತ ರೀ, ಅದು ವ್ಯವಸ್ಥಿತನೇ ಅದ. ನಮ್ಮ ಬಾಯಿಲೆ ವಾಣಿ ಬರ್ಬೇಕಂದ್ರೂ ಅದು ವ್ಯವಸ್ಥಿತ ಇರ್ತದೆ. ಕಂಠ ಸ್ವರ ಬೇಕು, ಆಲೋಚನೆಗಳು ಬರಬೇಕು, ಇದು ಎಲ್ಲ ಆಗ್ಬೇಕಲ್ಲ. ಯಂತ್ರ ಸ್ವಾಮಿ, ಯಂತ್ರ. ಮನಸ್ಸು ದೇಹ ಅಂದ್ರೆ ಒಂದು ಯಂತ್ರ. ಅದಕ್ಕೊಂದು ಸ್ವಾತಂತ್ರ್ಯ ಇಲ್ಲ. ಈ ಯಂತ್ರಕ್ಕೆ ಸ್ವಾತಂತ್ರ್ಯ ಉಂಟು? ಹೌದೌದು ಇಲ್ಲ. ಅದು ಚಾಲು ಆದರೆ ಅದರಿಂದ ಆಗಬೇಕಾದ ಕೆಲಸ ಆಗ್ತದೆ. ಪ್ರತಿಯೊಬ್ಬರದ್ದು ಅಷ್ಟೇ. ಇದರ ಒಳಗಡೆ ಈ ಚಾಲು ಮಾಡುವಂಥದ್ದು ಒಂದು ಉಂಟಲ್ಲ, ಅದು ಸ್ವತಂತ್ರ. ಅದಕ್ಕೆ ನಮ್ಮ ಹಂಗೇನೂ ಇಲ್ಲ. ಇದು ಚಾಲು ಆಗಬೇಕು ಅಂತ ಏನೋ ಅದಕ್ಕಿಲ್ಲ. ಅದಕ್ಕೆ ಆದರೂ ಒಂದೇ, ಆಗದಿದ್ರು ಒಂದೇ, ಅದಕ್ಕೇನೂ ಇಲ್ಲ. ಆದರೆ ಅದು ಇದ್ದದ್ರಿಂದ, ಅದರ ಸಾನ್ನಿಧ್ಯದಿಂದ ಇವೆಲ್ಲ ಚಾಲು ಆಗ್ತದೆ. ಅದು ಬೇರೆ ಏನು, ಅದು ಇದೆ ಅಷ್ಟೇ, ಸಾನ್ನಿಧ್ಯ. ಈಗ ಕರೆಂಟ್ ಇದ್ದರೆ ಸ್ವಿಚ್ ಹಾಕಿದ್ರೆ ಆಗ್ತದೆ. ಕರೆಂಟ್ ಇಲ್ಲದಿದ್ದರೆ ಸ್ವಿಚ್ ಏನು ಮಾಡಿದ್ರು ಆಗುದು. ನಮ್ಮ ಕೆಲಸ ಸ್ವಿಚ್ ಹಾಕೋದು. ಕರೆಂಟಲ್ಲಿ ಅದು ಐತಿ, ಕನೆಕ್ಟ್ ಆದರೆ ಆಗ್ತದೆ. ಇಲ್ಲದಿದ್ದರೆ ಎಷ್ಟು ಸ್ವಿಚ್ ಹಾಕಿದ್ರು ಆಗೋದಿಲ್ಲ. ಅಂದರೆ ನಾನು ಮಾಡಬೇಕು ಅಂತ ಎಷ್ಟು ನೀವು ಯೋಚನೆ ಮಾಡಿದರು, ಎಷ್ಟು ಸ್ವಿಚ್ ಹಾಕಿದರು, ಕರೆಂಟ್ ಅದಕ್ಕೆ ಕನೆಕ್ಷನ್ ಸಿಗದೇ ಇದ್ದರೆ ನಥಿಂಗ್ ಹ್ಯಾಪನ್ಸ್. ಏನೂ ಆಗಲ್ಲ. ಏನು ಇದು ಮನುಷ್ಯರ ಪರಿಸ್ಥಿತಿ. ಪರಿಸ್ಥಿತಿ ಅಂದರೆ ಇದು ಅದು ದುಃಖ ಅಲ್ಲ, ವಾಸ್ತವಿಕತೆ. ಇರುವುದೇ ಹಾಗೆ. ಒಪ್ಕೋಬೇಕು ನಾವ್ರಿ. ಇದು ಇರುವುದೇ ಹಾಗೆ. ನಾವು ಒಪ್ಪಿಕೊಳ್ಳದಿದ್ರು ಕೂಡ ಅದು ಇರುವುದೇ ಹಾಗೆ ಇರ್ತದೆ. ಅದೇ ನಾವು ಒಪ್ಪಿಕೊಳ್ಬೇಕು ಅಂತ ಏನಾದ್ರು ಇರುವುದು, ನಾವು ಒಪ್ಪೋದು ಒಪ್ಪದಿರುವುದು ಅದಕ್ಕೆ ಲಗವೇ ಇಲ್ಲ. ಅದು ಇರುವುದೇ ಹಾಗೆ. ಸರ್ವತಂತ್ರ ಸ್ವತಂತ್ರ. ಅದಕ್ಕೆ ನಮ್ಮ ಇದರ ಹಂಗೆ ಇಲ್ಲ. ಆದರೆ ಅದು ಇದೆ.
ಅದಕ್ಕೆ ನಾವು ಬೇಕಾಗೇ ಇಲ್ಲ. ಬೇಕಾಗಿಲ್ಲ. ಈಗ ಭಕ್ತಿ ಅಂತ ಹೇಳಿದರೆ, ಪ್ರೀತಿ ಅಂತ ಹೇಳಿದರೆ ಏನು ಅಂದರೆ ದೇವರ ಮೇಲಿರುವ ಒಂದು ಭಕ್ತಿ. ಅದಕ್ಕೆ ಏನೂ ಬೇಕಾಗಿಲ್ಲ. ದೇವರಿಗೆ ಬೇಕಾಗಿಲ್ಲ. ಯಾರಿಂದ ಏನೂ ಆಗಬೇಕಾಗಿಲ್ಲ. ಏನಾದರೂ ಆಗಬೇಕಾಗಿದ್ದರೆ ಅದು ಮನುಷ್ಯರಿಗೆ ಮಾತ್ರ ಅಲ್ಲದೆ ದೇವರಿಗಲ್ಲ. ಏನೂ ಆಗಬೇಕಾಗಿಲ್ಲ. ಪೂರ್ಣ ಕಾಮ. ಅದಕ್ಕೆ ಎಲ್ಲವೂ ಇದೆ, ಕೊರತೆಯೇ ಇಲ್ಲ. ಇಂಥದ್ದಕ್ಕೆ ನಮ್ಮಿಂದ ಆಗಬೇಕಾದ್ದು ಏನಿದೆ? ಏನೂ ಇಲ್ಲ. ಆದರೂ ಅದು ನಮ್ಮಲ್ಲಿ ಉಂಟಲ್ಲ. ಅದು ಉಂಟಲ್ಲ. ಈಗ ಒಬ್ಬ ಭಾರಿ ದೊಡ್ಡ ಸಾಹುಕಾರ ಬಡವನ ಮನೆಗೆ ಬಂದು ಕೂತು ಒಂದು ಚಾ ಕೊಡು ಅಂತ ಹೇಳಿದರೆ ಪ್ರೀತಿ ಅಲ್ವ? ಅವನಿಗೆ ಬೇಕಾಗಿಲ್ಲ. ಅವನಿಗೆ ಎಲ್ಲವೂ ಇದೆ. ಆದರೂ ಬಂದು ನೀನು ಕೊಡ್ತೀಯೋ ಇಲ್ಲವೋ ಅಂತ ನೋಡು ಅಂದರೆ ಅವನು ಬಂದಿದ್ದಾನೆ, ಅವನು ಇದ್ದಾನೆ ಅಂತ ನಿನಗೆ ಗೊತ್ತಾಗಿದೋ ಇಲ್ಲವೋ ಅಂತ ಅಷ್ಟೇ ಇರೋದು. ನಮ್ಮಿಂದ ಏನೂ ಆಗಬೇಕಾಗಿಲ್ಲದ ಪೂರ್ಣ ಕಾಮನಾದ ಒಂದು ತತ್ವ ನಮ್ಮ ಒಳಗಡೆ ಉಂಟು ಅಂತ. ಅದು ಯಾಕಿದೆ ಅಂದರೆ ಅದು ಇದ್ದದ್ದು ನಮಗೆ ಗೊತ್ತಾಗಿದೆಯೋ ಇಲ್ಲವೋ ಅಂತ ಮಾತ್ರ ಇರುವುದು, ಬೇರೆ ಇನ್ನೇನೂ ಇಲ್ಲ. ಗೊತ್ತಾದರೆ ಆಯ್ತಲ್ಲ, ನಾವು ಪೂರ್ಣ ಕಾಮರೆ. ಅವಾಗ ಆಟೋಮೆಟಿಕ್ ಗೊತ್ತಾಗಬೇಕಾದಷ್ಟೇ. ಅದು ಏನು ಮಾಡ್ತದೆ? ಅದು ಗೊತ್ತು ಮಾಡಿಸುವುದಿಲ್ಲ. ನಾನಿದ್ದೇನೆ, ನನ್ನನ್ನು ನೋಡು, ಸ್ವಾಗತ ಮಾಡು, ಅದು ಹೇಳುವುದು. ಅದು ತಾನಾಗಿ ಗೊತ್ತಾಗುತ್ತೆ. ಅದೇ ಇರುವುದು. ಚಂದ ಇರುವುದೇ ಎಂಥದ್ದು ಅಂದರೆ, ನೀವು ಯಾರು ಅಂತ ನೀವು ಹೇಳದೆ ನನಗೆ ಗೊತ್ತಾಗುತ್ತೆ. ಲೇಬಲ್ ಅಂಟಿಕೊಂಡಲ್ಲ. ನೀವು ಯಾರು ಅಂತ ನನಗೆ ಗೊತ್ತಾಗುತ್ತೆ. ಹೇಳದೆ ಗೊತ್ತಾಗಬೇಕು. ಅದು ಇರುವುದು. ವಚನಕಾರರ ಮಾತು ಅಷ್ಟು ಚೆನ್ನಾಗಿರೋದಕ್ಕೆ ಕಾರಣ ಅದು. ನನ್ನ ಒಳಗಡೆ ಅಂದರೆ ವಚನಕಾರರ ಒಳಗಡೆ ಅವರನ್ನು ಮೀರಿದ, ಇವರಿಂದ ಏನೂ ಆಗಬೇಕಾಗಿಲ್ಲದ ಕೂಡಲ ಸಂಗಮನಿಗೆ ಬಸವಣ್ಣನ ವಚನ ಕೇಳಿ ಆಗಬೇಕಾಗಿಲ್ಲ, ಏನೂ ಆಗಬೇಕಾಗಿಲ್ಲ ಅಂತ ಕಾಣ್ತದೆ. ಆಗಬೇಕಾಗಿದ್ದ ಹಾಗೆ ಅವನಿದ್ದಾನೆ. ನೀನು ಹಾಡು ಅಂತ ಹೇಳ್ತಾನೆ. ಇದು ಗೊತ್ತಾದರೆ ಮನಸ್ಸು ಕೆಲಸ ಮಾಡುವ ರೀತಿಯೇ ಬೇರೆ. ಲೌಕಿಕ ಅಲ್ಲಿಗೆ ಮುಗಿಯಿತು. ಭಾಷೆಯ ರೀತಿಯೇ ಬೇರೆ ಆಗುತ್ತೆ. ಮಾತಾಡುವುದೆಲ್ಲವೂ ಕೂಡ ಕೂಡಲ ಸಂಗಮನೊಟ್ಟಿಗೆ, ಮನುಷ್ಯರೊಟ್ಟಿಗಲ್ಲ, ದೇವರೊಟ್ಟಿಗಲ್ಲ. ಯಾಕೆ ನಾವು ಹಾಗಾದ್ರೆ ಮನುಷ್ಯರೊಟ್ಟಿಗೆ ಮಾತಾಡಬಾರ್ದ? ಮಾತಾಡಿಸುವುದು ಯಾರು? ಮಾತಾಡಿಸುವುದು ಒಳಗಿದ್ದರಿಂದ ಅದರ ಹತ್ರವೇ ಮಾತಾಡಬೇಕು ಅಂತ ಯಾವುದು ಗೊತ್ತಾಯ್ತಲ್ಲ? ಆದ್ದರಿಂದ ನಾವು ಏನು ಮಾತಾಡಿದರು, ಏನು ಹೇಳಿದರು, ಅದು ನಮ್ಮಲ್ಲಿಯೇ ನಾವು ಮಾತಾಡೋದು. ಇನ್ನೊಬ್ಬರಿಗಾಗಿ ಮಾತಾಡಿದರೆ ಮಾತು ರಂಜನೆ ಆಗ್ತದೆ, ಕತೆ ಕಟ್ಟುವುದು, ಹೊತ್ತು ಹೋಗುದು, ಭಾರಿ ಚಲೋ ಆಯ್ತು. ಅದರಿಂದ ಏನಾಗುವುದಿಲ್ಲ. ಆಗುವಾಗ ಕನ್ಫರ್ಮ್ ಆಯ್ತು ನಮಗೆ. ಕೆಲವರಿಗೆ ಹೇಗಿರ್ತದೆ ಅಂದರೆ, ಆಗುವಾಗ ಆಗ್ತದಲ್ಲ, ನಾವು ಯಾಕೆ ಹಾಗೆ ಪ್ರಯತ್ನಿಸಬೇಕು? ಆಗಲಿ ಬಿಡಲಿ, ಆಗುವಾಗ ಆಗ್ತದೆ. ಅದರ ಅರ್ಥ ಎಂಥದ್ದು ಅಂದರೆ ಹೀಗೂ ಮನಸ್ಸಿಗೆ ಬರ್ತದೆ. ಯಾಕಂದರೆ ಮಾಡುವುದು ಕಷ್ಟ ಅಲ್ವ? ಸಂಸಾರದ ಕೆಲಸಗಳ ಮಧ್ಯದಲ್ಲಿ ಹೋಗಿ ಧ್ಯಾನ ಮಾಡುವುದು ಅಥವಾ ಇದೇನು ನನ್ನೊಳಗೆ ಇನ್ನೇನಿದೆ ಅಂತ ಯೋಚನೆ ಮಾಡುವುದೆಲ್ಲ ಅದಕ್ಕೆ ಹೊತ್ತೂ ಇಲ್ಲ, ಸಮಯವೂ ಇಲ್ಲ, ವ್ಯವಧಾನವೂ ಇಲ್ಲ, ನಮಗೆ ಟ್ರೈನಿಂಗೂ ಇಲ್ಲ. ಆದ್ದರಿಂದ ಆಗುವಾಗ ಆಗ್ತದೆ, ಆಗಲಿ. ಅದರ ಅರ್ಥ ಎಂತಂದರೆ ಕಾಲ ಬರಲಿಲ್ಲ ಅಂತ. ಗೊತ್ತಾಯ್ತಾ? ಕಾಲ ಬಂದಾಗ ಆಗ್ತದೆ ಅಂತ. ಆದರೆ ಕಾಲ ಬಂದಾಗ ಆಗಲಿ, ನಾನು ಪ್ರಯತ್ನ ಮಾಡಬೇಕಾಗಿಲ್ಲ ಅಂತ ಯಾರಿಗಾದರೂ ಅನ್ನಿಸಿದರೆ ಅವನಿಗೆ ಕಾಲ ಬರಲಿಲ್ಲ ಅಂತಲೇ ಅರ್ಥ. ಆ ಕಾಲಕ್ಕೆ ಅದು ಹಾಗೆ ಅನ್ನಿಸುವುದು. ವಿಚಿತ್ರ ಇದೆ, ಭಾಳ ವಿಚಿತ್ರ. ಎಷ್ಟು ನಾವು ಅಭ್ಯಾಸ ಮಾಡೋದನ್ನು ಕಡಿಮೆನೆ, ಆದರೂ ನೀವು ಅಂದಂಗೆ ಕಾಲ ನಮಗೆ ಅಲ್ಲಿ ಕರ್ಕೊಂಡು ಹೊಂಟದ. ಕಾಲ ರೀ, ಅದು ಕಾಲ ತಿಳಿಲಾರ್ದಂಗೆ ನಮ್ಗೆ ಅಲ್ಲಿಗೆ ಒಯ್ಲಿಗಿತ್ತದ ರೀ.
ಆದ್ರೆ ಒಂದಿಲ್ಲ ಒಂದಿನ ನೀವು ಆ ಕಾಲದೊಳಗೆ ನಿಮ್ಗೆ ಇದು 100%. 100%. ಅದಾಗದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಫೇತ್ ಅಂದ್ರೆ ಅದು. ಹಾಂ, ದಟ್ ಇಸ್ ಫೇತ್. ಹೌದು, ಏನು ಶ್ರದ್ಧೆ ಅದು. ಅದಾಗೇ ಆಗ್ತದೆ. ಹಾಂ ಹಾಂ. ಬಹಳ ಕಷ್ಟಪಟ್ಟು ಪ್ರಯತ್ನ ಮಾಡಲಿಕ್ಕೆ ಕೊಡು. ಮನಸ್ಸು ಉಂಟಲ್ಲ, ನೀವು ಬಹಳ ಒತ್ತಡ ಹಾಕಿದರೆ ಪ್ರತಿರೋಧ ಮಾಡ್ತದೆ. ಮನಸ್ಸಿಗೆ ಒತ್ತಡ ಹಾಕಬಾರ್ದು, ಸಹಜವಾಗಿ ಆಗುವ ಹಾಗೆ ನೋಡಬೇಕು. ತುಂಬ ಒತ್ತಡ ಹಾಕಿದರೆ ಮನಸ್ಸು ಒಪ್ಪುವುದಿಲ್ಲ. ನಮ್ಮದೇ ಮನಸ್ಸಾದದು. ಹೌದು, ಮನಸ್ಸು ಒಪ್ಪುವುದಿಲ್ಲ. ಅದೇನು ಮಾಡ್ತದೆ, ಅದು ಬೇರೆ ಬೇರೆ ಮಾಡ್ತದೆ. ಅದು ಹೋರಾಟ ಮಾಡ್ತದೆ. ಬೇಡ ಅಂತ ಹೇಳ್ತದೆ, ಸಾಕು ಅಂತ ಹೇಳ್ತದೆ. ಇವರದೆಲ್ಲ ಬಗಳ ಅಂತ ಹೇಳ್ತದೆ, ನಾನಾ ರೀತಿ ಹೇಳ್ತದೆ. ಮನಸ್ಸು ಹೇಳುವುದು ಅದನ್ನು ಕೇಳ್ತಾ ಕೂತ್ರೆ ಹೋಯ್ತು. ನ್ಯಾಕ್ ಇದೆ ಅಂದರೆ ಹೋರಾಡಬಾರ್ದು. ಮನಸ್ಸಿನ ನಮ್ಮಲ್ಲಿ ನಾವು ಹೋರಾಡುವುದಕ್ಕೆ ಅರ್ಥವೇ ಇಲ್ಲ. ನಮ್ಮ ಮನಸ್ಸಿನಲ್ಲಿಯೇ ನಾವು ಹೋರಾಡ್ತಾ ಇದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಶಕ್ತಿ ಉಂಟಲ್ಲ, ಅದು ವ್ಯಯ ಆಗ್ತಾ ಹೋಗ್ತದೆ, ಸುಮ್ಮನೆ ವೇಸ್ಟ್ ಆಗ್ತಾ ಹೋಗ್ತದೆ. ಹೋರಾಡಬಾರ್ದು. ಹಾಗಂತ ಹೇಳಿ ಸುಲಭದಲ್ಲಿ ಮನಸ್ಸು ಒಪ್ಪುವುದೂ ಇಲ್ಲ. ಒಂದು 4 ದಿನ ಆಗ್ತದೆ. ಬೆಳಗ್ಗೆ 4 ಗಂಟೆಗೆ ಎದ್ದುಕೊಂಡು ಧ್ಯಾನ ಮಾಡುವಂಥದ್ದು 4 ದಿನ ಆಗ್ತದೆ. 5ನೇ ದಿನ ಎಂತ ಆಗ್ತದೆ ಅಂದರೆ ಏನು ಮಾಡೋದು, ಧ್ಯಾನ ಮಾಡಿ ಅದೇ ಯಾಕೆ ಇದೆಲ್ಲ ಏನು ಇವರು ಹೇಳಿದ್ರು, ಇವರಿಗೆಲ್ಲ ಬೇರೆ ಕೆಲಸ ಇಲ್ಲ. ಅವರಿಗೆ ಹೇಳ್ತಾ ಇದ್ದಾರೆ, ಸಾಕಿ ಲೋಕವನ್ನು ನೋಡಿದರೆ ಇದು ಅದ್ಭುತವಾಗಿದೆ. ಈ 4 ಗಂಟೆಗೆ ಎದ್ದುಕೊಂಡು ಕಣ್ಣು ಮುಚ್ಚಿಕೊಂಡು ಎಂಥದಕ್ಕೆ ಎಂತ ಬೇಕಲ್ಲ, ಒಂದೇ ದಿವಸ ಕಣ್ಣು ಮುಚ್ಚಲಿಕ್ಕೆ ಹೇಗೆ ಉಂಟಲ್ಲ ಅಂತ ಎಲ್ಲ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ. ಮತ್ತು ಧ್ಯಾನ ಮಾಡಲಿಕ್ಕೆ ಆಗೋದು. ಪ್ರಯತ್ನಪೂರ್ವಕ ಮಾಡಿದರೆ ಮನಸ್ಸು ಒಪ್ಪುವುದೇ ಇಲ್ಲ, ಹುಚ್ಚಾಟ ಮಾಡ್ತದೆ. ಒಪ್ಪುವುದೇ ಇಲ್ಲ. ಮನಸ್ಸು ಅಷ್ಟು ಸುಲಭವಾಗಿ ಅದನ್ನು ಬಗ್ಗಿಸಲಿಕ್ಕೆ ಸಾಧ್ಯ ಇದ್ದರೆ ಇಷ್ಟೆಲ್ಲ ಕಷ್ಟವೇ ಇರಲಿ. ಅದು ಒಪ್ಪುವುದಿಲ್ಲ. ನಮ್ಮದೇ ಮನಸ್ಸಲ್ಲ, ಒಪ್ಪಿದ ಹಾಗೆ ಇರ್ತದೆ. ಯಾರಾದರೂ ಇದ್ರ ವಿಷಯ ಎಲ್ಲ ಗೊತ್ತಿದ್ದವ್ರು ಬಂದರೆ ಅವರ ಮುಂದೆ ಒಂದು ಧ್ಯಾನದ ಹಾಗೆ ಮಾಡ್ತೇವೆ, ಧ್ಯಾನ ಮಾಡ್ತೇವೆ ಅಂತ ಹೇಳಿ ಧ್ಯಾನ ಆಗುದಿಲ್ಲ, ಮಾಡಿದರೆ ಹಾಗಿರ್ತದೆ, ಮಾತೇನೆ ಮಾಡ್ತದೆ. ಆಮೇಲೆ ಮನಸ್ಸು ಹೇಳ್ತದೆ ಇವ್ರು ಬೇಗ ಹೋಗ್ಲಿ ಅಂತ. ಅದು ಹಾಗೆ ಇದೆ. ಪ್ರತಿಯೊಬ್ಬರ ಮನಸ್ಸು ಹೀಗೆ ಕೆಲಸ ಮಾಡಿದೆ. ಬಸವಣ್ಣನವರಿಂದ ಹಿಡಿದು ಅವರು ಗೆದ್ರು, ಅದು ಬೇರೆ ವಿಷಯ. ಮನಸ್ಸು ಕೆಲಸ ಮಾಡುವ ರೀತಿ ಹಾಗೆ. ಆದದ್ರಿಂದ ಮನಸ್ಸಿನೊಟ್ಟಿಗೆ ಹೋರಾಟ ಮಾಡಬಾರ್ದು. ಮತ್ತೇನು ಮಾಡಬೇಕು, ಅನುನಯ ಮಾಡಬೇಕು. ಅನುನಯ ಅಂದರೆ ಒಲಿಸಿಕೊಳ್ಳುವುದು. ಈಗ ಮಾಡುವುದು ಬೇಡ ಅಂತ ಹೇಳ್ತೀಯಾ, ಧ್ಯಾನ ಮಾಡೋದು ಬೇಡ ಆಯ್ತು, ಓಕೆ. ಒಂದಲ್ಲ ಒಂದು ದಿನ ನಿನಗೆ ಕಾಣ್ತದೆ ಮಾಡಬೇಕು ಅಂತ, ಆಗ ಮಾಡುವ ಅಂತ ಹೇಳಿದ ಕೂಡಲೇ ಮನಸ್ಸು ಅದರೊಟ್ಟಿಗೆ ಹಾಗೆ ಹೇಳಿದ ಕೂಡಲೇ ಬದಲ ಮಾಡಲೇಬೇಕು ಅಂದರೆ ಅದರ ಅಹಂಕಾರ ಹೆಚ್ಚಾಗ್ತದೆ. ಪ್ರತಿಯೊಂದು ಇಂದ್ರಿಯಕ್ಕೂ ಒಂದೊಂದು ಅಹಂಕಾರ ಇದೆ. ಅಹಂಕಾರ ಅಂದರೆ ಬೇರೆ ಒಂದು ಏನೂ ಇಲ್ಲ, ಪ್ರತಿಯೊಂದು ಇಂದ್ರಿಯಕ್ಕೂ ಇದೆ. ನೋಡಬೇಡ ಅಂತ ಹೇಳಿದರೆ ನಾನು ಅವಳನ್ನು ನೋಡ್ತೇನೆ ಅಂತ ಹೇಳ್ತೇನೆ. ಕಣ್ಣು ನೋಡಬೇಡ, ಹಾಗೆಲ್ಲ ನೋಡಬಾರ್ದು. ಯಾಕೆ ನೋಡಬಾರ್ದು, ಕಣ್ಣಿರುವುದು ಯಾಕೆ ಅಂತ ಕೇಳಿ, ಅದು ಕಣ್ಣಿನ ಅಹಂಕಾರ. ಹೌದೌದು, ಬಹಳ ಸೂಕ್ಷ್ಮ, ಬಹಳ ಸೂಕ್ಷ್ಮ ಇದೆ ಅದು. ಗೊತ್ತಾಗಲ್ಲ. ನನ್ನ ಆದಿನದೊಳಗೆ ಕೂಡ ಧ್ಯಾನ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ, ಇಲ್ಲಂದ್ರೆ ಗೊತ್ತಾಗುತ್ತೆ. ಅಂದ್ರೆ ಮನಸ್ಸನ್ನು ನನ್ನ ಆದಿನದೊಳಗದ ನಾ ಇಟ್ಕೋಬಹುದು, ನಾವು ಜಿಗಿದಾಡ್ತಕ್ರೆ ಅದಿಲ್ಲ ಅದು. ಆದ್ರಿಂದ ಅದನ್ನು ಒಂದು ಪ್ಲೀಸಿಂಗ್ ಅಂತ ಮನಸ್ಸನ್ನು ಆಯ್ತು ಅಂತ ಹೇಳಬೇಕು. ಭಾಳ ಒತ್ತಡ ಹಾಕಿದ್ರೆ ಸ್ಫೋಟ ಆಗ್ತದೆ, ಹುಚ್ಚಿ ಹಿಡಿತದೆ. ಹೌದೌದು, ಕರೆಕ್ಟ್. ಅದಕ್ಕೆ ಪ್ರಕೃತಿಗೆ ದಾಕ್ಷಿಣ್ಯ ಎಂಥದ್ದು ಇಲ್ಲ. ಬಹಳ ಒತ್ತಡ ಹಾಕಿ ಮನಸ್ಸು ಕೆಲಸ ಮಾಡುವ ಹಾಗೆ ಮಾಡ್ತಾ ಇದ್ದರೆ ಆ ಒತ್ತಡವನ್ನು ತಡೆದುಕೊಳ್ಳುವುದಕ್ಕೆ ಸಾಧ್ಯ ಆಗದೆ ದೇಹ ಮತ್ತು ಮನಸ್ಸಿನ ಆರೋಗ್ಯ ಹಾಳಾಗ್ತದೆ.
ಅದು ಒಳ್ಳೆಯದಲ್ಲ. ಹ್ಞೂ ಹಾಗಾದ್ರೆ ಮತ್ತೇನು ದಾರಿ? ಹೇಳಿದಾಗೆ ಕೇಳುವುದಿಲ್ಲ. ಹ್ಞೂ ಅದು ಹೇಳಿದಾಗೆ ಸ್ವಲ್ಪ ಹೊತ್ತು ಕೇಳಿದಂತೆ ನಟಿಸು. ಕರೆಕ್ಟ್. ಆಯಿತು, ಇವತ್ತು ಧ್ಯಾನ ಬೇಡವಾ? ಆಯ್ತು, ರಜೆ. ಏನಾಯ್ತು ಈಗ? ಏನು ಪ್ರಪಂಚ ತಲೆ ಕೆಳಗೆ? ಅರ್ಧ ಗಂಟೆ ಬಿಡಿ, ಅದೇ ಹೇಳ್ತದೆ ಮಾಡುವ. ಒಂದು ಶಾಂತಿ ಇದೆ ಅದರಲ್ಲಿ, ಗಲಾಟೆ ಇಲ್ಲ. ಯಾರಿಗೂ ಕೂಡ, ಯಾವ ಮನಸ್ಸಿಗೂ ಕೂಡ ಶೋಭೆ, ಗಲಾಟೆ, ರಗಳೆ, ಆಮೇಲೆ ಎಂತ ಹೇಳುವುದು, ಜಗಳ ಬೇಕಾ? ಬೇಡ ಅಲ್ವಾ? ಬೇಡ. ಹಾಗಾದ್ರೆ ಮತ್ತೇನು ಬೇಕು ಅದಕ್ಕೆ? ಅದಕ್ಕೆ ನೆಮ್ಮದಿ, ಅದಕ್ಕೆ ಶಾಂತಿ ಬೇಕು, ಮೌನ ಬೇಕು, ಮಾತಲ್ಲ. ಆದ್ದರಿಂದ ಅದು ಸ್ವಲ್ಪ ಧ್ಯಾನ ಮಾಡುವಾಗ ಆಗ ಮಾಡಿ. ಅದೇ ಬಲಾತ್ಕಾರ ಇಲ್ಲ, ಬಲಾತ್ಕಾರ ಹೌದೌದು. ಬಲಾತ್ಕಾರ ಅಧ್ಯಾತ್ಮದಲ್ಲಿ ಬಲಾತ್ಕಾರ ಮಾಡಿದರೆ ಹುಚ್ಚೇಡಿ, ಇಂಪಾಸಿಬಲ್. ದೇವರು ನಮ್ಮಲ್ಲಿ ಇದ್ದಾನಲ್ಲ, ಹೇಗಿದ್ದಾನೆ? ಏನಾದರೂ ಸ್ವಲ್ಪ ಅವನಿಗೆ ಒಂದು ನನಗೆ ಬೇಕಾದಾಗ ಇವರಿಲ್ಲ ಎನ್ನುವ ಭಾವನೆ ಇದ್ದರೆ ಅವನಿಗೆ ಇರ್ಲಿಕ್ಕೆ ಸಾಧ್ಯನಿಲ್ಲ. ನಾವು ಅವನಿಗೆ ಬೇಕಾದಾಗ ನಾವು ಇಲ್ಲವೇ ಇಲ್ಲ 100%. ಹೌದು. ನಮಗೆ ಬೇಕಾದಾಗ ನೀನಿರು ಅಂತ ಬೇಕಾದ್ರೆ ಹೇಳ್ತೇವೆ. ಹೀಗೆ ಇದೆ ಅಲ್ಲ? ಹೌದು, ಹೀಗೆ. ಆದರೂ ಇದಾನಲ್ಲ ಅವನು, ಇದ್ದಾನೆ. ಹೇಗಿದ್ದಾನೆ? ಇದ್ದಾನೆ. ಏನು ಬೇಕಾದ್ರೆ ಹೇಳಿ, ಇದ್ದಾನೆ ಅನ್ನೋದು ಅನುಮಾನವೇ ಇಲ್ಲ. ಅವನು ಹೇಗಿದ್ದಾನೆ? ಕಾಯು, ವೆಯ್ಟಿಂಗ್. ಬರ್ತದೆ, ಸಮಯ ಬರ್ತದೆ, ನೋಡುವ. ಅದು ಸಹನೆ. ಅದು ನಮ್ಮ ಮನಸ್ಸಿನ ಒಟ್ಟಿಗೂ ಅದೇ ರೀತಿಯ ಸಹನೆ ಬೇಕು. ಇಲ್ಲದಿದ್ದರೆ ಆಗೋದಿಲ್ಲ. ಜಗಳ ಮಟ್ಟಿಗೆ ಮತ್ತೊಬ್ಬರು ಯಾರಿಲ್ಲ, ನಾವೇ ಇರುವುದಲ್ಲಿ. ಮನಸ್ಸಿನಲ್ಲಿರೋದು ಯಾರು? ನಾವೇ. ಹೀಗೆ ಗೊತ್ತಾಗಲ್ಲದು. ಗೊತ್ತಾಗಬೇಕಾಗಿಲ್ಲ. ನಮ್ಮಲ್ಲಿ ನಾವಿದ್ರೆ ಇನ್ನೊಬ್ಬರಿಗೆ ಗೊತ್ತಾಗಬೇಕು ಅಂತ ಇದ್ದ ಕೂಡಲೇ ಹೋಯ್ತು. ಆವಾಗ ನಾಟಕ ಪ್ರಾರಂಭ. ಹೆಚ್ಚು ಮಾತಾಡಿ ಉಪಯೋಗ ಇಲ್ಲ. ನೋಡ್ಲಿಕ್ಕೆ ಇರೋದಷ್ಟೇ. ತಿಳಿದ ಮೇಲೆ ಮಾತು ಹೋಗ್ಬಿಡ್ತದ್ರಿ ಅದು. ಅಲ್ಲ, ಅದು ಅಂದ್ರೆ ಅವನು ಒಳಗಿಂದ ಯಾರಿಗೆ ಗೊತ್ತಾಗಲ್ರಿ ಅದು, ಅಷ್ಟು ಸೂಕ್ಷ್ಮ ಅದು. ಈಗ ಸೂಕ್ಷ್ಮ ವಿಷಯಗಳೇ ನಮಗೆ ಮನಸ್ಸ, ಬುದ್ಧಿ, ಚಿತ್ತ, ಅಹಂಕಾರ ಪೂರ್ವ ಅತಿ ಸೂಕ್ಷ್ಮದವ ಅಂದ್ರೂ ತಮ್ಮ ಕಾರ್ಯ ನಾವು ಮಾಡ್ತಿರ್ತೇವೆ. ಅದಕ್ಕೆ ಬಿಟ್ಟು ಇವು ಅದಕ್ಕಿಂತ ಸೂಕ್ಷ್ಮ ಆಗಿಬಿಡುವಲ್ರಿ, ಮಾತು ಬಂದಾಗ್ಬಿಡು. ಅದೇ ಅದನ್ನು ಹೇಳುವುದಲ್ವ. ಅದರ ವಿಷಯವನ್ನು, ಮನಸ್ಸಿನ ವಿಷಯ, ಅಹಂಕಾರದ ವಿಷಯ. ತಪ್ಪೇನೂ ಅಲ್ಲ. ಅದು ಇದೆ ಅಂತಷ್ಟೇ, ಇಷ್ಟೇ. ಆಮೇಲೆ ಬುದ್ಧಿಯ ವಿಷಯ, ಭಾವನೆಗಳ ವಿಷಯ, ಅದೇ ಹೇಳಬೇಕು. ಅದೇ ಹೇಳಬೇಕು. ನಾವು ಅದಕ್ಕೆ ವ್ಯಾಖ್ಯಾನ ಮಾಡೋದಕ್ಕೆ ಹೊರಟ್ರೆ, ಅದು ಹಾಗಿದೆ, ಇದು ಹೀಗಿದೆ ಅಂತ ಹೊರಟ್ರೆ ಆವಾಗ ಮಾತು ಕೆಡ್ತದೆ. ಮಾತು ಬಹಳ ಆಗ್ತದೆ, ಬೆಳೀತದೆ. ಅದೇ ಮಾತಾಡಿದರೆ, ಭಾವನೆಯೇ ಮಾತಾಡಿದರೆ, ಬುದ್ಧಿಯೇ ಮಾತಾಡಿದರೆ ಬೆಳಕು. ಅದನ್ನು ಕೇಳುವ ಅಭ್ಯಾಸ ಆಗಬೇಕು. ಸಾಮಾನ್ಯವಾಗಿ ಜನರಿಗೆ ಕತೆ ಕೇಳೋದು ಇಷ್ಟ. ಒಂದು ಕತೆ ಹೇಳಿದ್ರೆ ಅರ್ಥ ಆಗಬೇಕು. ಹೀಗಾಯ್ತು ಅಂತ ಕೇಳುವಾಗ ಓ ಅಂತ ಆಗ್ತದೆ, ಒಂದು ರಂಜನೆ ಆಗ್ತದೆ. ಅದಲ್ಲ ಅಂತ ಗೊತ್ತಾಗಬೇಕು. ರಂಜನೆ ಆಗೋದಲ್ಲ.
ರಂಜನೆ ಆಗೋದಕ್ಕೆ ನಾವು ಇಲ್ಲಿಗೆ ಬರಬೇಕಾಗೇ ಇಲ್ಲ. ಬರಬೇಕು. ಹಾಗಾದರೆ ಮತ್ತೇನು ಒಳಗಿನ ವಿಷಯ ಏನು? ಅದಕ್ಕೆ ಏನಾಗಿದೆ? ಅದಕ್ಕೆ ನಾವು ಇಲ್ಲಿಗೆ ಬಂದದ್ದು ಯಾಕೆ? ಕತೆ ಕೇಳಿಲ್ಲ. ನಮ್ಮ ಕಥೆ ಅಂತ ಹೇಳಿಲ್ಲ. ಅದೇ ಹೇಳುದು, ಮನುಷ್ಯರ ಕಥೆ ಹೇಳುದು. ಅಂದರೆ ನಮ್ಮದು ಹೇಳುದು. ಲೋಕದ ಕಥೆ ಅದರಲ್ಲಿ ಇರಲಿ ಹಾಗೆ ಎಂಡ್ಲೆಸ್. ಅದು ಎಷ್ಟು ಬೇಕಾದ್ರೂ ಇದೆ, ಎಷ್ಟು ಮಾತಾಡೋದು. ಲೋಕ ಎಲ್ಲ ಕೆಟ್ಟಿದೆ, ಹಾಗೆಲ್ಲ ಹೀಗಾಗಿದೆ, ಎಲ್ಲ ಅದೇ ಹಾಗಾಯ್ತು, ಇಲ್ಲಿ ಹೀಗಾಯ್ತು ಅಂತ ಎಲ್ಲ ಹೌದು. ನಾವು ಹೇಗಿದ್ದೇವೆ ಅಂತಲ್ವ ಇದು. ಅದನ್ನು ಕೇಳಿ ನಮಗೆ ಒಂದು ರಂಜನೆಯಾಗುವುದಾದರೆ ನಾವು ಹೇಗಿದ್ದೇವೆ? ಲೋಕದಲ್ಲಿ ಇರುವುದು ಕೆಟ್ಟದ್ದೇ. ರಾಜಕಾರಣಗಳು ಮಾಡುವುದು ಕೆಟ್ಟದ್ದೇ. ಎಲ್ಲ ಮಾಡ್ತಾ ಇದ್ದಾರೆ, ಸರಿ. ಅವರು ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂತ ಹೇಳುವುದರಲ್ಲಿ ನಮಗೆ ಒಂದು ರಂಜನೆ ಆಗ್ತದೆ. ಇಲ್ಲಿ ಬಂದು ಕೂಡ್ರಿ, ಕೆ ಶಿವಕುಮಾರ್ ಏನು ಮಾಡಿದ ಅಂತ ಹೇಳ್ತೇನೆ ನಾನು. ಹೇಳ್ತಾನೆ ಅವನು ನೀನು ಹೇಳಿ ನಿನಗೇನಾಗಬೇಕು? ಯಾರು ಹೇಳುವುದರಲ್ಲಿ ಒಂದು ರಂಜನೆ ಇದೆ. ಅದರ ಅರ್ಥ ಏನು? ನೀನು ಅವನೇ ಜಾಗದಲ್ಲಿ ಇದ್ರೆ ನೀನು ಮಾಡುವವನೇ, ಅವನೇ ನೀನು ಕರೆಕ್ಟ್. ಈಗ ಮಾಡ್ತಾ ಇದ್ದಾರಲ್ಲ ಮನುಷ್ಯರು, ಬಡವರು ಅವರ ಪಾಡಿಗೆ ಕಷ್ಟಪಡ್ತಾ ಇದ್ದಾರೆ. ಇವರು ಸುಮ್ಮನೆ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಏನು ನೋಯ್ಬೇಕು, ನಿಜವಾದ ನೋವು ಉಂಟಾಗುವುದು ಕಷ್ಟ. ನಮಗೆ ಹೀಗಾಯಿತು ಅಂತ ಹೇಳಿಕ್ಕೆ ಎಲ್ಲರಿಗೂ ಇದೆ. ಲೋಕದಲ್ಲಿ ಹೀಗಾಗ್ತಾ ಉಂಟಲ್ಲ, ಇದು ಏನು ಕಥೆ ಇದೆ? ಹೀಗೆ ಹೋದರೆ ಇದು ಏನಿದೆ? ಪ್ರಳಯವೇ ಅಲ್ಲ ಇದು ಇವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ನೋಯ್ಬೇಕು. ಅದು ಕಥೆ ಅಲ್ಲ, ವ್ಯಥೆ. ವ್ಯಥೆ, ಅನುಕರಣೆ ಅಂತ ಉಂಟಲ್ಲ, ಅದು ವ್ಯಥೆ ಆಗ್ತದೆ. ಅಂದರೆ ಈಗ ಆಗಬಾರದು. ಹೌದು, ಹಾಗೆ ವ್ಯಥೆ ಆಗೋದು ಯಾರಿಗೆ ಅಂದರೆ, ಅದು ಈಗ ಹೀಗಾಗ್ತಾ ಇದೆ, ಅದಕ್ಕಿಂತ ಬೇರೆಯಾಗಿ ನಮ್ಮ ವ್ಯಕ್ತಿತ್ವ ಇದ್ದರೆ ಮಾತ್ರ ನಮಗೆ ವ್ಯಥೆ ಆಗೋದು. ಇಲ್ಲದೇ ಇದ್ದರೆ ಆಗೋದೇ, ಇಲ್ಲದಿದ್ದರೆ ವ್ಯಥೆಯೇ ಆಗೋದು, ಕಥೆ ಆಗ್ತದೆ. ಅದು ಹೀಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದರು, ನೂರಾರು ಇದೆ, ಎಲ್ಲ ಹೀಗೆ ಅಂತ ಏನು ಹೇಳಿದರೂ ಕೂಡ ಹೇಳುವುದರಲ್ಲಿ ಒಂದು ರಂಜನೆ ಯಾರಿಗೆ ಸಿಗ್ತದೆ, ಕೇಳುವುದರಲ್ಲಿ ಹೇಳುವುದರಲ್ಲಿ ರಂಜನೆ ಸಿಗ್ತದೆ, ಅವರು ಸ್ವಲ್ಪ ಮಟ್ಟಿಗೆ ಹಾಗೇ ಇದ್ದಾರೆ ಅಂತ ಅರ್ಥ. ನಿಜವಾದ ದುಃಖ ಆದರೆ ಅದರ ಗಾಂಧಿಯವರಿಗೆ ನಿಜವಾದ ದುಃಖ ಹೀಗೆ ಮಾಡ್ತಾರಲ್ಲ. ಅವ್ರು ಹೇಳಿದ ಮಾತು ಏನಂದರೆ, ಇಂಗ್ಲೀಷ್ನವರು ಬಂದು ನಮ್ಮನ್ನು ಆಳಿಗರೆಲ್ಲ ಮಾಡಿದರು. ನೀವು ಮಾಡ್ತಾ ಇರೋದು ನಮಗೆ ಅನ್ಯಾಯ ಅಂತ ಅವ್ರು ಹೇಳಲಿಲ್ಲ, ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಹೇಳಲಿಲ್ಲ, ನಿಮಗೆ ನೀವು ಅನ್ಯಾಯ ಮಾಡಿಕೊಳ್ತಾ ಇದ್ದೀರಿ ಅಂತ ಹೇಳಿ. ಅದು ಮಾತು. ಹೌದೌದು, ವ್ಯಥೆ ಆಗುದು ಆಗ. ನಿಜವಾದ ದುಃಖ ಆದರೆ ರತ್ನದಂಥ ಒಂದು ಜೀವನ ಹಾಳಾಗಿ ಹೋಗ್ತದೆ. ನಿಮ್ಮದೇ ನಿಮಗೆ ನೀವು ನಮಗೆ ಅನ್ಯಾಯದ ವಿಷಯ ಇರಲಿ, ಅದು ಹೇಗೋ ಹೌದು, ನಮಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ, ಅದರ ಒಟ್ಟಿಗೆ ಅದಕ್ಕಿಂತ ಹೆಚ್ಚಾಗಿ ನಿಮಗೇ ನೀವು ಅನ್ಯಾಯ ಮಾಡಿಕೊಡ್ತಾ ಇದ್ದೀರಿ, ಮಾಡಬೇಡಿ. ಇದು ಮಾತಿರುವುದು ಹೀಗೆ. ಕಥೆ ಅಲ್ಲ ಏನು, ಅವ್ರು ಹಾಗೆ ಮಾಡಿದ ಹೀಗೆ ಮಾಡಿದ ಕಥೆ ಅಲ್ಲ. ನಿನಗೆ ನೀನು ಅನ್ಯಾಯ ಮಾಡಿಕೊಳ್ಳುವುದಕ್ಕೆ ಹುಟ್ಟಿದ್ದ ನೀನು ಹುಟ್ಟಿದ್ದೆ, ನಿನಗೆ ನೀನು ನ್ಯಾಯ ಮಾಡಲಿ, ಅದು ಬಿಟ್ಟು ನಿನಗೆ ಅನ್ಯಾಯ ಮಾಡಿಕೊಡ್ತಾ ಇದೆಯಲ್ಲ, ಇದು ಏನಿದೆ? ಟ್ರ್ಯಾಜಿಕ್ ಅಂತ ಹೇಳೋದು. ಈಗ ಹೇಳಿದರೆ ಅರ್ಥ ಆಗ್ತದೋ ಅಂತ ಕೇಳುವವರಿದ್ದಾರೆ. ಬ್ರಿಟಿಷರ ಹತ್ರ ಹೇಗೆ ಮಾತಾಡಬೇಕು ಅಂದರೆ, ಅವರು ಅನ್ಯಾಯ ಮಾಡ್ತಾ ಇದ್ದಾರೆ, ಅವರನ್ನು ಹೊಡೆದೋಡಿಸಿ ಇತ್ಯಾದಿ ಮಾತಾಡಬೇಕು. ಅದು ಮಾತಾಡಬಾರದು ಅಂತಲೂ ಅಲ್ಲ. ಆದರೆ ಹೀಗೆ ಮಾತಾಡುವುದು ಅರ್ಥ ಆಗದಿದ್ದರೆ
ಬ್ರಿಟಿಷರು ಹೋದರು ಅಂತ ಇಟ್ಟುಕೊಳ್ಳಿ, ಅವರ ಜಾಗದಲ್ಲಿ ಮತ್ತೊಬ್ಬರು ಬಂದರು, ಅವರು ಮಾಡುವುದು ಹಾಗೆ. ಹಾಗೆ ಟೀಕಿಸುವವರು ಕೂಡ ಅವರ ಜಾಗ ಆಯಿತು ನೀವೇ ನಮ್ಮನ್ನು ಆಳಿ ಕಾಂಗ್ರೆಸ್ನವರೇ ಅಂತ ಹೇಳಿದ್ರು, ಅವರು ಮಾಡುವುದು ಹಾಗೆ. ಅವರು ಹಾಗೆ ಹಾಗೆ ಯಾಕೆ ವ್ಯಥೆ ಆಗಲಿಲ್ಲ, ನಿಜವಾದ ವ್ಯಥೆ ಅವರಿಗೆ ಆಗಲಿಲ್ಲ. ನಮಗೆ ನಾವು ಅನ್ಯಾಯ ಮಾಡಿಕೊಳ್ತಾ ಇದ್ದೇವೆ ಅಂತ ಗೊತ್ತಾಗಲಿಲ್ಲ. ಕರೆಕ್ಟ್. ಅದರಿಂದ ಕ್ರಾಂತಿಯ ಮುಖವೇ ಬೇರೆ ಆಗ್ತದೆ. ಇನ್ನೊಬ್ಬರನ್ನು ಆಳುದು, ಅದು ಮಾಡಿ ಇದು ಮಾಡಿ ಮಾಡಬೇಕಾದ್ರೆ ಕಾನೂನು ಪ್ರಕಾರ ಮಾಡಬೇಕಾದ್ರೆ ಮಾಡಬೇಕು. ದ್ವೇಷ ಇಟ್ಟುಕೊಂಡು ಮಾಡಿದರೆ ನಾವೇ ಹಾಳಾಗ್ತೇವೆ. ಅದೊಂದು ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ನಿಮಗೆ ನೀವು ಅನ್ಯಾಯ ಮಾಡಿಕೊಳ್ತಾ ಇದ್ದೀರಿ. ನಮ್ಗೆ ಗೊತ್ತೇ ಇರಲಿಲ್ಲ ಅದು ಮೊದಲು. ಅದು ಹಿಂಗೆ ಗಾಂಧೀಜಿಯವ್ರದ್ದು ಭಾವ ಹೆಂಗಿತ್ತು ಅನ್ನೋದು, ಅದು ಹೇಗಿತ್ತು ಅಂತ. ಅದು ಯಾಕೆ ಅಂದರೆ ನಮ್ಮ ಮನಸ್ಸಿಗೆ ನಾವು ಅದನ್ನು ಹೇಳಬೇಕು. ಮನಸ್ಸು ಬೇಡದಿದ್ದದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದರೆ ಆ ಮನಸ್ಸಿಗೆ ಒಂದು ಹೇಳಬೇಕು, ನಿನಗೆ ನೀನು ಅನ್ಯಾಯ ಮಾಡಿಕೊಳ್ತಾ ಇದ್ದೀವಿ, ಕರೆಕ್ಟ್, ನಿನ್ನ ಸಾಮರ್ಥ್ಯ ಬಹಳ ಇದೆ, ಅದನ್ನೆಲ್ಲ ಬಿಟ್ಟು ನಿನಗೆ ನೀನು ಅನ್ಯಾಯ ಮಾಡಿಕೊಳ್ತಾ ಇದ್ದಿ, ಯಾಕೆ ಮಾಡಿಕೊಳ್ತಾ ಇದ್ದಿ ಕೇಳು. ಜರದ್ರಾಗಲಿಲ್ಲ, ಗದರಿಸಿದ್ರಾಗಲಿಲ್ಲ, ಹೇಳಬೇಕು, ಮನಸ್ಸಿಗೆ ಹೇಳಬೇಕು, ನಾವೇ ಯಾಕೆ ಮಾಡಿಕೊಳ್ತಾ ಇದ್ದೀವಿ. ಆ ಮಾತಿಗೆ, ನಿಜವಾದ ಮಾತಿಗೆ ಒಂದು ಪರಿಣಾಮ ಮಾಡುವ ಸಾಮರ್ಥ್ಯ ಇದೆ. ಆಳವಾದ ಮಾತಿಗೆ ಬರೀ ಮೇಲ್ಪದರದ, ಬರೀ ಮೇಲ್ನೋಟದ ಮಾತುಗಳ, ಅಂದರೆ ಸೂಪರ್ಫಿಷಿಯಲ್ ಹೊತ್ತು ಹೋಗ್ಲಿಕ್ಕೆ ಮಾತಾಡೋದಲ್ಲ. ನಿಜವಾದ ಮಾತಿಗೆ ಆ ಸಾಮರ್ಥ್ಯ ಇದೆ. ಮಾತು ಮತ್ತು ಮನಸ್ಸು ಒಂದೇ. ಮಾತಿಲ್ಲದೆ ಮನಸ್ಸು ಕೆಲಸ ಮಾಡಲಿಕ್ಕೆ ಸಾಧ್ಯ ಮಾಡ್ತದೆ. ಆಲೋಚನೆ ಮಾಡ್ತದೆ, ಆಲೋಚನೆ ಅಂದರೆ ಒಂದು ಮಾತು. ಹೌದು. ಎಲ್ರಿಗೂ